ಕೋಳಿಗೆ ಗರಂ ಮಸಾಲೆ ಮಿರ್ಚಿ ಮಸಾಲೆ ಗುಂಡು ಇದ್ದರೆ ಗುಂಡು ಗುಂಡು ಒಳಗೆ ಹೋಗೋದು ತುಂಡು ಇದ್ದರೆ ಗುಂಡು ಒಳಗೆ ಹೋಗೋದು ಗುಂಡನ 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 ಕೂಗು ಕೋಳಿಗೆ ಗರಂ ಮಸಾಲೆ ಮಿರ್ಚಿ ಮಸಾಲೆ. ನೋಡಿ ಫ್ರೆಂಡ್ಸ್, ಈ ಕೋಳಿಗೆ ಎಷ್ಟು ಬೆಲೆ ಇದ್ದಿತ್ತು ನೋಡ್ರಪ್ಪ ಯಪ್ಪ. ಅಲ್ಲ ಫಾರಮ್ ಕೋಳಿ, ಬೈಲರ್ ಕೋಳಿ ಎಷ್ಟು ತಳಿ ಕಂಡು ಹಿಡ್ದಾರ, ಎಷ್ಟು ಇದನ್ನು ಮಾಡ್ಯಾರ. ಆದ್ರೂ ಈ ಜವಾರಿ ಕೋಳಿದ ಕಿಮ್ಮತ್ತ ಬೇರೆ ನೋಡಿರಿ ಫ್ರೆಂಡ್ಸ್. ಈಗ ನಮ್ಮ ಊರಾಗ ಗಾಂಜಿ ಮೀರಾಗ ಅಂತ ಮಾಡ್ತಾರೆ ರೀ. ಅವ್ರು ಏನು ಮಾಡ್ತಾರೆ, ಜವಾರಿ ಕೋಳಿ ಓದು ಮುಂಜಾನೆ ದೇವರಿಗೆ ಮಾಡ್ತಾರೆ. ಹಂಗೆ ಇಲ್ಲೊಬ್ರು ಕೇಳಕ್ಕೆ ಬಂದಾರ ನೋಡಿ ಫ್ರೆಂಡ್ಸ್. ಯಾಕ ಅನ್ನ ಇಲ್ಲ ಅವ ಅವರು ಹೊಲ ತಕ್ಕ ಹೋಗ್ಯಾರ ಅಣ್ಣ. ಬರ್ರಿ. ಏನಿಲ್ವಾ, ನಮ್ಗೊಂದೆರಡು ಹುಂಜ ಬೇಕಾಗಿದ್ದು ಗಾಂಜಿ ಮೇರಾಗ ದೇವ್ರಿಗೆ ಮಾಡಾಕ. ನಿನ್ನೆ ಅಣ್ಣಾಗ ಭೇಟಿಯಾಗಿದ್ನಿ ಹೇಳಿದ್ದೆ. ಹಂಗಾರ ಇವತ್ತು ತೊಗೊಂಡು ಹೋಗ್ತೇನೆ ತಗೋಪ್ಪ ಅಂತ ಹೇಳಿದ್ದೆ. ಅದು ಒಯ್ಯಾಕೆ ಬಂದಿದ್ದೆ ನಾ ಕೋಳಿನ. ಹೌದನೇ, ನಾ ಹೇಳಿನ ಅವ್ರಿಗೆ. ಮತ್ತು ನಮ್ಮ ಮನ್ಯಾಗ ಗಂಡು ಮಕ್ಕಳಿಗೆ ಹೇಳಿದ್ರೆ ಒಯ್ರಿ ರೊಕ್ಕದದು ಮಾತಾಡ್ಯಾರನ್ರಿ. ಹ್ಞೂನೇವ, ಏನ ಒಟ್ಟು ಮನೆಯನ್ನಾರು ನೋಡಿ ಕೊಡ್ತೇನೆ ತಗೋ ಅಂತಂದಾನ. 2 ಹುಂಜ ಒಯ್ತೇನೆ ತಗೋ ನಾನು. ಹೇಳಕ್ಕೆ ನಾ ಅದು ಕೊಟ್ಟು ಹೋಗಿದ್ರೆ ಬೇಸಕ್ಕಿತ್ತು. ಮತ್ತು ಹಂಗೆ ಯಾಕೆ ಇಸ್ಕೊಂಡ್ರಿ, ಹಂಗೆ ಯಾಕೆ ಕೊಟ್ರಿ ಅಂತಾರ ಅವರು. ನೋಡಿವ, ಹಂಗಾರ 500 ರೂಪಾಯಿ ಒಂದು ಕೋಳಿ ಹಂಗೆ ಆದ್ರೆ 1000 ರೂಪಾಯಿ ಆಕತಿ. ಈಗ 500 ರೂಪಾಯಿ ಕೊಡ್ತೇನೆ, ಇನ್ನು 500 ರೂಪಾಯಿ ಇನ್ನೊಂದು 4 ದಿನ ಬಿಟ್ಟು ಕೊಡ್ತೇನೆ ತಗೋ. ಹಂಗೆ ಮಾಡಬೇಡ ಏನ, ಒಮ್ಮಕ್ಳು ಓಟು ಕೊಟ್ಟು ಒಯ್ಯಿ. ಈಗ ಗಂಡ್ಮಕ್ಳು ಇಲ್ಲ, ಅವ್ರು ಇದ್ದಾಗ ಆದ್ರೆ ಅವ್ರಿಗೆ ಎಲ್ಲ ಯಾವಾರ ಗೊತ್ತಿರ್ತೈತೆ. ನಮಗೂ ಯಾವುದು ಪೇಚಾಟ ಹತ್ತೋದಿಲ್ಲ. ನೀವು ಒಯ್ಯೋದ ಕರೆನ ಪೂರ್ತಿ ರೊಕ್ಕ ಕೊಟ್ಟು ಒಯ್ಯಪ್ಪ. ಮನೆಯನ್ನಾರು ಮನೆಯನ್ನಾರ ಹಂಗಾರ ಈಗ ಆಮೇಲೆ ಕೊಡಕ್ಕೆ ಬರ್ತೈತೆ ತಗೋ. ಕಸ್ಮ್ಯಾಗ ಅಂತ ಒಂದು 500 ರೂಪಾಯಿ ಇಟ್ಕೊಂಡು ಬನ್ನಿ ಅಲ್ವೇ ನಾನು. ತಗೋ ಯಾಕ, ಇನ್ನು 100 5 ನೋಟ್ ಅದಾವ 500 ರೂಪಾಯಿ. ಈಗ ತಗೋರಿ, ಅನ್ನ ಮತ್ತೆ ಕೊಡ್ತೇನೆ ಅಂತ ತಗೋ ನಾನು. ಅವು ಈಗ 11-12 ಗಂಟೆ ಸುಮಾರು ಬರ್ತಾನ ಏನ ಹೊಲ್ದಾಗಿದ್ದ. ಆಗ ಒಯ್ದಿದ್ರ ಬೇಸಕ್ಕಿತ್ತಲ್ಲಪ್ಪ ಅವ ಇದ್ದಾಗ. ಹೆಂಗೂ ನೀವು ದೇವ್ರಿಗೆ ಮಾಡಿದ್ದು ಸಂಜೆ ಮುಂದೆ ಮಧ್ಯಾಹ್ನ ಮೇಲೆ ಬಂದು ಒಯ್ಯ ಏನ ಬಂದೇನ್ ಬಿಡಿ ಒಯ್ತೇನೆ. ಮತ್ತು ಹೊಳಬಳ ಎಲ್ಲಿ ಅಡ್ಡಾಡ್ಲಿ, ಇನ್ನೂ ಕೆಲಸ ಭಾಳ ಅದಾವು. ಹೆಣ್ಮಕ್ಳಿಗೆ ರೊಟ್ಟಿ ಮಾಡ್ಕೊಡ್ರಿ ಅಂತ ಹೇಳೀನಿ. ನಾನು ಮಂದಿಗೆ ಹೇಳೀನಿ. ಮತ್ತು ನೀರಿಂದ ವ್ಯವಸ್ಥೆ ಮಾಡ್ಕೋಪ್ಪ, ಬ್ಯಾರಲ್ ಅದು ತುಂಬಿಟ್ಕೋಬೇಕು. ಮತ್ತು ಬಾಂಡೆವು ಸಜ್ಜು ಮಾಡ್ಕೋಬೇಕು. ಇನ್ನೂ ಭಾಳ ಐತಿ ಬಿ ಹೊರೆವು. ನೋಡಪ್ಪ, ಏನ ನಮ್ಮ ಹಿರಿಯ ಬೈತಾನ, ನೀನೇ ಹೇಳ್ಬೇಕು ಅವಂಗ. ನೆನಪು ಮಾಡಿ ನೀನೇ ತಂದು ಕೊಡ್ಬೇಕಪ್ಪ. ಮತ್ತು ನಮ್ಮನ್ನು ಬೇಸಕ್ಕೆ ಹೋಗ್ಬೇಡ ಮನ್ಯಾಗ. ನಿನಗೂ ಎಲ್ಲ ಗೊತ್ತಿದ್ದು ಮಾತೈತಿ, ನಮ್ಮ ಹಿರಿಯ ಎಷ್ಟು ಎಡವಟ್ಟದ ಅನ್ನೋದು. ಇಲ್ಲ ಅಲ್ವಾ, ಅನ್ನಾಗ ಹೇಳ್ತೇನೆ ತಗೋ ನಾನು. ಯವ್ವ, ನಮ್ಮ ಮನೆಗೆ ಹೋಗಿ ಒಂದು ಹುಡುಗನ ಕರ್ಕೊಂಬರ್ತಂತೇಳಿ ಅದು ಕಟ್ಟಿ ಕೊಡ್ತೇನೆ. ಗಾಡ್ಯಾಗ ಹಿಂದೆ ಸೈಕಲ್ ಮೋಟ್ರನಾಗ ಇಟ್ಕೊಂಡು ಕುಂದ್ರೋಲಕ್ಕ ನನಗೆ ಗಾವ ಆಗೋದಿಲ್ಲ. ಮನೆಗೆ ಹೋಗಿ ಒಂದು ಹುಡುಗನ ಕರ್ಕೊಂಬರ್ತಾನೆ. ಅಟ್ ಮಾಡ್ಬಿಡೇನ, ಅಷ್ಟೊತ್ತಿಗೆ ನಮ್ಮ ಹಿರಿಯನೂ ಬರ್ತಾನ. ರೊಕ್ಕ ಈಗೇನು ಬ್ಯಾಡ ತಗೋ, ಇಟ್ಕೋ ಹುಂಜ ಒಯ್ಯಾಗ ಕೊಡೋ ಅಂತಿ. ಬಂದುಬಿಡ್ತಾರೆ ಹಂಗೆ. ಅದೊಂದು ಚಾಳಿ ಕಲ್ತಾರ. ಏನು ನಾವು ಸಾಕೇವಂದ್ರೆ ಅವ್ರದ್ದು ಖರ್ಚು ಇರಂಗಿಲ್ಲ, ನಮಗೂ ದುಡಿಮೆ ಇರಂಗಿಲ್ಲ. ಹಂಗೆ ಊರಾನ ಮಾತು, ಊರಾನು ಕೋಳಿ ಮನ್ಯಾನು ಅಂದಾರ ಹಂಗೆ ಬಂದುಬಿಡ್ತಾರೆ. ಅರ್ಧಂಬರ್ಧ ರೊಕ್ಕ ಕೊಡೋದು, ನಾವು ಕೇಳಿ ಇಡೋದು. ಇವ್ರು ನಾಡ್ದು ಅನ್ಕೊಂತ ಹೋಗೋದು. ಅದೇದಕ್ಕೆ ಬೇಕಾ, ಕೈಯಾಗ ರೊಕ್ಕ ಕೊಟ್ಟು ಹೋದ್ರೆ ಯಾವುದು ಚಿಂತಿಲ್ಲ. ಮತ್ತು ನಾವು ಹೊಳ ಇವ್ರನ್ನ ಕೇಳೋದು ತಪ್ಪತೈತಿ. ಈಗ ಎಲ್ಲಾರ ಬೆಟ್ಟದಲ್ಲಿ ಕೇಳಕ್ಕೆ ಬರೋಂಗಿಲ್ಲ, ಮನೆಗೂ ಹೋಗಕ್ಕೆ ಬರೋದಿಲ್ಲ. ಈ ಮನ್ಮಾಟ ಬಂದು ಇಸ್ಕೊಂಡು ಹೋದ್ರು ಅಂತಾರೆ. ತಾಮಾರಾಗ ನೆನಪು ಮಾಡಿ ಕೇಳಲೇ ಕೊಡ್ತಾರೆ, ಅದೂ ಇಲ್ಲ. ಯವ್ವ, ಆ ಕಾಕ ಹುಂಜ ಒಯ್ಯಾಕೆ ಬಂದಿದ್ನಲ್ಲ, ರೊಕ್ಕ ಕೊಟ್ಟಿದ್ರೆ ನನಗೊಂದು 100 ರೂಪಾಯಿ ಕೊಡ್ಬೇ. ಎದಕ್ಕೆ ಯಪ್ಪ, ಎಲ್ಲೇ ಕೊಟ್ಟಿಲ್ಲ, ಹೊಳ್ಳಿ ಬರ್ತೇನಂತ ಹೇಳೋಗ್ಯಾನ. ನಿನಗೆ ಎದಕ್ಕೆ ರೊಕ್ಕ? 100 ರೂಪಾಯಿ ಕೊಡ್ಬೇ ಯವ್ವ, ಖರ್ಚಿಗೆ ನನಗೆ. ಹೋಗಯ್ಯಪ್ಪ, ನನ್ನಂತಲ್ಲಿ ಎಲ್ಲಿ ಬರ್ಬೇಕು, ನನ್ನ ಕಡೆ ಎಲ್ಲಿ ರೊಕ್ಕ ಇರ್ತಾವೆ. ನಿಮ್ಮ ಅಪ್ಪ ಎದಕ್ಕೂ ಜಿರಿ ಆದರೂ 10 ರೂಪಾಯಿ ಕೊಡೋಂಗಿಲ್ಲ. ನಾನು ನಿನಗೆ ಎಲ್ಲಿದ್ದ ರೊಕ್ಕ ಕೊಡಲ್ಪ. ಇನ್ನೊಂದೇನು, ನಿನಗೆ 100 ರೂಪಾಯಿ ಅದಕ್ಕೆ ಬೇಕಲ್ಲ. ಅವ್ವ, ನಮ್ಮ ಗೆಳೆಯರೆಲ್ಲರೂ ಕೂಡಿ ಪಾರ್ಟಿ ಮಾಡಕತ್ತಾರ ಬಿ. ಆ ಸಂತ್ಯಾಂದು ಬರ್ತಡೇ ಐತೆ ಅಂತ. ಮೊನ್ನೆ ನನ್ನ ಬರ್ತಡೇ ಇದ್ದಾಗ ಅವ್ರು ಇಷ್ಟರು ಎಲ್ಲರೂ ರೊಕ್ಕ ಹಾಕಿ ಪಾರ್ಟಿ ಮಾಡ್ಯಾರ ಬಿ. ಈಗ ನಾನು ಹಾಕ್ತೇನೆ, ಕೊಡುವೆ. ಅಯ್ಯಪ್ಪ ತಮ್ಮ, ನನ್ನಂತಲ್ಲಿ ಇಲ್ಲಿ ಬಿಡಪ್ಪ. ಅದೇ ಅದಕ್ಕೆ ಬೇಕಲ್ಲ ನಿಮಗೆ ಆ ಪಾರ್ಟಿ ಈ ಪಾರ್ಟಿ ಅಂತಂದು. ಇನ್ನೊಂದು 4 ದಿನದಾಗ ಸಾಲಿ ಚಲೋ ಆದವು, ಸಾಲಿಗೆ ಹೋಗ್ರಿ ತನ್ನಗ. ಏನು ಬಿಡ್ಬೇ, ನಿನಗೆ ಯಾವಾಗ ಕೇಳಿದ್ರು 10 ರೂಪಾಯಿ ಕೊಡೋಂಗಿಲ್ಲ. ಬರೇ ಇಲ್ಲ ಅಂತೀವ. ಇವ ಅವನು ಕೊಡೋದಿಲ್ಲ, ಅಪ್ಪನೂ ನೀನು ಕೊಡೋದಿಲ್ಲ. ಲೇ ಬಾಲೆ ಹೋಗೋನು ಲೋಯ. ಎಲ್ಲ ಏನು ಮಾಡ್ಬೇಕಂತ ಮಾಡಿರಲ್ಲ ಉಡಾಳ ಬಡ್ಯಾಗಳು. ನಿಮಗೆ ರೊಕ್ಕ ಎದಕ್ಕೆ, ನಿಮಗೆ ಪಾರ್ಟಿ ಎದಕ್ಕೆ? ಮತ್ತು ನೋಡ ಏನಾಗ ಮತ್ತು ರೊಕ್ಕ ನಮ್ಮವು ರೊಕ್ಕ ಕೊಡಲಿಲ್ಲ ಅಂತೇಳಿ ಮತ್ತು ಹುಂಜ ಗಿಂಜ ಕೋಳಿ ಗಿಳಿ ಕಳುಲೆ ತೊಗೊಂಡು ಹೋದ್ಗಿದ್ದೀರ. ಮತ್ತು ನಿಮ್ಮಪ್ಪ ನಿನ್ನೂ ಬಿಡುದಿಲ್ಲ, ನನ್ನೂ ಬಿಡುದಿಲ್ಲ. ಅನ್ನೇನ ಮೂಲಿ ಮೇಲೆ ಚೆನ್ನ ಒಂದು ಬೋಗಬೇಕು ಕೋಳಿ ಒಯ್ಯಾಕತ್ಬಿಟ್ಟಿತ್ತು. ಓದೋದು ಗೋನ್ ಮುರ್ಮುರ್ದ ಅವರು ಚಿಮನ್ಯಾಗ ಹೊಗ್ಗೋಡ್ಯಾಗ ಬಿಡಾಕತ್ತಿತ್ತು. ಅವ್ರು ಆರಾಮ್ ಸೇರಿ ಕೋಳಿ ಪಲ್ಯ ಹೊಡ್ಯಾಕತ್ತಿದ್ರು. ಆ ಬೆಕ್ಕಿನ ಹಿಡಿದು ಬೇಷ್ ಮಾಡಿದ್ರು ನೋಡಿ. ಕುಂಚಿಕೋರ್ ಬಂದಿದ್ರು, ಬೆಕ್ಕಿನ ಹಿಡ್ಕೊಂಡು ಹೋದ್ರೆ ಅದನ್ನು ಬೋಗಾನ. ಆಗಿಂದ ನಮ್ಗೆ ಕೋಳಿದು ಚಿಂತಿ ತೆಪ್ಪೈತಿ. ಮತ್ತು ನೀವೇನಾರ ಮಸಾಲತ್ ಮಾಡಿ ಕೋಳಿ ಗಿಳಿ ಕಳು ಮಾಡ್ಕೊಂಡು ಹೋದ್ರಿ ಅಂದ್ರೆ ಮತ್ತೆ ನಿಮ್ಮನ್ನು ಬಿಡ್ದನೇ ಇಲ್ಲ. ಮತ್ತು ಅಯ್ಯ ಇಲ್ಲಿ ಬೇಚಿಗವ, ನಾವು ಹಂಗೆಲ್ಲ ಮಾಡಕ್ಕೆ ಬಂದಿಲ್ಲವ. ನಾನು ಇವನು ಸಂತ್ಯಾನ ಕರೆಯಕ್ಕೆ ಬಂದಿದ್ನಿ. ಬಾಲೆ ಹೋಗುಣ, ಇದಕ್ಕೆ ಹೊಂಟೇವಿ, ಬಿಡುವೆ ನಾವು ಹೈಸ್ಕೂಲಿಗೆ ಹೊಂಟೇವಿ ನೋಡಿ. ಮತ್ತು ಈಗ ಹೇಳ್ತಾನೆ ನಿಮಗೆ, ಮತ್ತೆ ನಿಮ್ಮನ್ನು ಬಿಡಾಕನೇ ಇಲ್ಲ. ಲೇ ಬಾಲೆ ಹೋಗು. ನಡಿಲೇಪ್ಪ, ಈಗೇನು ರೊಕ್ಕನೂ ಕೊಡು ಹಾಕಿಲ್ಲ. ಮತ್ತು ಸುಮ್ಮನೆ ನಮ್ಮನ್ನು ಬೇಯ್ತಾಳ, ಬಾ ಹೋಗು. ಯಾನೇವ ಮಾಡ್ಕೊಂಡು ಬಂದಾರ ಏನೋ, ಎದಕ್ಕೆ ಬಂದಾರ ಏನೋ. ಒಟ್ಟು ಕೋಳಿ ಹುಂಜದ ಅಂತಲೇ ಅಡ್ಡಾಡ್ತಿರ್ತಾರ. ಹಾಗಾರ ಒಳಗೆ ಹೊರೆವ ತುಂಬೈತಿ. ಇವನ್ನ ಕಾಕೊಂತ ನಿಂದ್ರು ಅಷ್ಟು ಟೈಮೂ ಇಲ್ಲ. ಯವ್ವ ಗಿರ್ಜಕ್ಕ, ಮನೆಗೆ ಹೋಗಿದ್ನಿ, ಏನು ಮಾಡಾತೀರಿ? ಇಲ್ಲೇದಿಯೇನ?
ಹೂನ ಬಾರ ಸುವರ್ಣಿವ ಇಲ್ಲವ ಯವ್ವ ಚೀಲ ನೆಗ್ವಾಕ್ ಹೋಗಿ ನಮ್ಮ ಹಿರಿಯ ಪಕಡ್ಯಾಗ ಅಳ್ಕಾಕತ್ತಂತ ಮತ್ತು ನಡ ಹಿಡ್ಕೊಂಡೈತಿ ಅವಾಗ ಒಂದು 15 ದಿನ ಜವಾರಿ ಕೋಳಿ ತತ್ತಿ ಕುಡಿತಾನಂತ ನಸಿನ್ಯಾಗ ಹಾಲುಗಳ್ಳೆ. ಅದಕ್ಕೆ ನಾನು ತತ್ತಿ ಅದಾವನಂತ ನಿನ್ನ ಕೇಳಾಕ್ ಬಂದಿದ್ನೆ. ತತ್ತಿ ಭಾಳ ಇಲ್ಲ ತಂಗಿಗ. ಒಂದಿವ್ಸ ಕೋಳಿ ಕುಡಿ ಕುಂತಾವ, ಒಂದು 4-5 ಹಾಕಾಕತ್ತಾವ. ನಿನಗೆ ಬೇಕು ಯಾವಾಗ ಒಯ್ಯಾಕಿನಿ? ಅಯ್ಯ ಗಿರ್ಜಕ್ಕ, ನನಗೆ ಈಗ ಕೊಟ್ಟರು ನಡಿತೈತಿ ಬಿಡು. ನಾಳಿಂದ ನಸಿನ್ಯಾಗ ಅವಂಗ ಹಾಕಾಕ ಶುರು ಮಾಡ್ತೇನೆ. ಇನ್ನು ಎಲ್ಲ ಹೊಲಗಳು ಬಿತ್ತೋದದು ಹೊರೆ ಐತಿ, ನಡ ಹಿಡ್ದೈತಿ ಅಂತ ಕುಂತ್ಬಿಟ್ಟಾನ. ಆಕಿ ನಮ್ಮ ಅತ್ತಿ ಇನ್ನು ನನ್ನ ಜನ್ಮ ತಿಂತಾವ. ಲೇ ಸುವರ್ಣಿ, ಗೃಹಲಕ್ಷ್ಮಿ ರೊಕ್ಕ ಜಮಾ ಆಗ್ಯಾವಂತಲೇ 3 ತಿಂಗಳು. ಒಂದಿಟ ಚೆಕ್ ಮಾಡಿಸೋಂಬಾರ್ಲೇವ. ನಾನು ಒಟ್ಟು ಮಧ್ಯಾಹ್ನದಾಗ ನಮ್ಮ ಅತ್ತಿ ಯಾರ್ದಾರ ಮನೆಗೆ ಮಾತಾಡಕ್ಕೆ ಹೋದಾಗ ಹೋಗಿ ತೆಗೆಸ್ಕೊಂಬರ್ತಾನೆ. ಕೈಯಾಗ ರೊಕ್ಕನ ಇಲ್ಲಲೇಪ್ಪ. ನಮ್ಮ ಹಿರಿಯನು ಎದಕ್ಕೆ 10 ರೂಪಾಯಿ ಕೊಡೋಂಗಿಲ್ಲ. ಒಂದು ಬುಗುಡಿದು ಇದು ಮ್ಯಾಲಿಂದ ಮಲಸು ತಕ್ಕದತ್ಲೆಪ್ಪ, ಅದನ್ನಾರ ಮಾಡಕ್ಕೆ ಹಾಕ್ತಾನೆ. ಕೇಳಬಾರ್ಲೆ ಅಷ್ಟಕ್ಕ ತಲೆ ಕೆಡಿಸ್ಕೋಬೇಕು. ಇಲ್ಲೇ ಇವ್ರು ಬಸಂಗೋಡ್ರ ಅನ್ನಾರ ಮನೆಗೆ ಹೋದ್ರೆ ತೆಗೆದು ಕೊಡ್ತಾರಲ್ಲ, ಆಧಾರ್ ಕಾರ್ಡ್ ಮಲ್ಕಟ್ನ್ಯಾಗ ಇಟ್ಕೊಂಡು ಹೋಗಿ ಬಸಂಗೋಡ ಅನ್ನಾರ ಮನೆಗೆ ಹೋಗೋರು ಸಂಜೆ ಮುಂದೆ 7 ಗಂಟೆ ಸುಮಾರು ಹೋಗಿ ಚೆಕ್ ಮಾಡಿಸ್ದಂಗೆ ಆಕತಿ. ಜಮಾ ಆಗಿದ್ರೆ ತೆಗೆಸ್ಕೊಂಡು ಬಂದುಬಿಡ್ತಿದ್ದಿ, ಯಾವುದು ಚಿಂತಿಲ್ಲ. ನಿಮ್ಮ ಮತ್ತೇನು ಹಗಲೆಲ್ಲ ಮನ್ಯಾಗ ಇರ್ತಾನೆ ನೀನೆ. ಇಲ್ಲಲೇವ, ನಮ್ಮ ತಂಗಿದ ಮದುವೆ ಬಂದೈತಿ. ಮತ್ತು ಇವರು ನಮ್ಮ ಮನ್ಯಾಗ ನಮ್ಮ ಅತ್ತಿ ನಾವು ಅವ್ರಿಗೆ ಆಯಾರ ಮಾಡೇವಂದ್ರೆ ಮಾಡಿ ಕೊಡೋದಿಲ್ಲೇಕಿ. ನನ್ನ ಗಂಡಗ ಬ್ಯಾಡ ಅಂತಾಳ, ಕಲಿಸ್ತಾಳ. ಅದಕ್ಕೆ ನಾನು ಆಟೋ ಏನಾರ ಮಾಡ್ಬೇಕಂತ ಮಾಡೇನಿ. ಅವಷ್ಟು ರೊಕ್ಕ ತೆಗೆದಿಟ್ಕೊಂಡು ಮಾಡ ಮತ್ತು ನೀನು ಕಂಡಾಪಟ್ಟಿ ಬಾನೆತನ ಮಾಡ್ಯಾರ ಅವರು. ಮತ್ತು ನೀ ಹಡ್ಯಾಕೆ ಹೋದ್ರೆ ಅದು ನಿಮ್ಮ ತಂಗಿ ಎಲ್ಲ ಹಾರೆ ಮಾಡ್ತಿತ್ತು. ಇವರು ಹಂಗೆ ದುಡಿಸ್ಕೊಳಕಷ್ಟ ನಿನ್ನ ಗಂಡ ಮನೆಯಾರ. ನಿನ್ನ ಮಾತಿ ಭಾಳ ಇದಾದ ಹತ್ತಗೋ ಆಕೆ ಮಗಳು ಬರೋಬ್ಬರಿ ಇಲ್ಲ. ಮಾಡು.